ಸದ್ಯ ನಾನು ಮೂಡಲ್ಪಾಳ್ಯದಲ್ಲಿದ್ದೀನಿ. ಇಲ್ಲಿ ಆಟೋ LPG ಬಂಕ್ನ ಬಳಿ ಇದ್ದೀನಿ. ಇಲ್ಲಿ ಇರುವಂತಹ ಸ್ಟಾಕ್ ಏನಿದೆ ಅದಕ್ಕೆ ಆಧಾರದ ಮೇಲೆ ಬಂದಂತಹ ಆಟೋಗಳಿಗೆ ಫುಲ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸರತಿ ಸಾಲಿನಲ್ಲಿ ಈಗಾಗಲೇ ಆಟೋಗಳು ನಿಂತಿರುವಂಥದ್ದು. ಅಂದರೆ ಈ ಒಂದು ಬಂಕ್ನಲ್ಲಿ ಈಗ 4 ಪಂಪ್ಗಳಿದ್ದಾವೆ. 4 ಪಂಪ್ಗಳ ಮೂಲಕ ಬಂದಂತಹ ಆಟೋಗಳಿಗೆ LPGಯನ್ನು ಫಿಲ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕೆಂತಂದರೆ ಬೆಂಗಳೂರಿನ ಬಹುತೇಕ ಆಟೋ LPG ಬಂಕ್ಗಳಲ್ಲಿ LPG ಸಿಗ್ತಾ ಇಲ್ಲ. ಇದ್ದಂತಹ ಬಂಕ್ಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತು LPGಯನ್ನು ಹಾಕಿಸುವಂಥ ಕೆಲಸ ಆಗ್ತಿದೆ. ಮತ್ತೊಂದು ವಿಶೇಷ ಏನಂತಂದರೆ ಪೊಲೀಸ್ ಅವರ ಸಮ್ಮುಖದಲ್ಲಿ, ಅವರ ಸುಪರ್ದಿಯಲ್ಲಿ, ಅವರ ಭದ್ರತೆಯಲ್ಲಿ, ಯಾಕೆಂದರೆ ಯಾವುದೇ ರೀತಿಯಾದಂಥ ಗಲಾಟೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿ ಬಂಕ್ನಲ್ಲಿ ಪೊಲೀಸನ್ನು ನಿಯೋಜನೆ ಮಾಡಲಾಗಿದೆ. ಸೊ ಬಂದಂತಹ ಆಟೋಗಳೇನಿದ್ದಾವೆ ಎಲ್ಲವೂ ಕೂಡ ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗತ್ತೆ. ಒಂದರ ನಂತರ ಒಂದಂತೆ ಇಲ್ಲಿ ಬಂದಂತಹ ಆಟೋಗಳಿಗೆ LPGಯನ್ನು ಹಾಕಿಸುವಂಥ ಕೆಲಸ ಆಗ್ತಾಯಿದೆ. ಮತ್ತೊಂದು ವಿಶೇಷ ಏನು ಅಂತಂದರೆ ಇರುವಂತಹ 4 ಪಂಪ್ಗಳೇನಿದ್ದಾವೆ 4 ಪಂಪ್ಗಳ ಮೂಲಕ ಆಟೋ LPGಯನ್ನು ಹಾಕಿಸುವಂಥ ಕೆಲಸವನ್ನು ಇಲ್ಲಿನ ಸಿಬ್ಬಂದಿ ಮಾಡ್ತಿದ್ದಾರೆ. ಯಾಕೆಂತಂದರೆ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಆಟೋ LPG ಸಿಗ್ತಾ ಇರುವಂತಹ ಸಂಖ್ಯೆ ಏನಿದೆ ಅದು ತುಂಬ ಕಡಿಮೆ ಇದೆ. ಸೊ ಇದ್ದಂತಹ ಬಂಕ್ಗಳಲ್ಲಿ ಸಾಕಷ್ಟು ಕ್ಯೂ ಇದೆ. ಯಾವೊಂದು ಕ್ಯೂವನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ಈಗ ಈ ರೀತಿಯಾದ 4 ಬಂಕ್ಗಳಲ್ಲಿ ಅಥವಾ 4 ಪಂಪ್ಗಳಲ್ಲಿ LPGಯನ್ನು ಹಾಕಿಸುವಂಥ ಕೆಲಸ ಆಗ್ತಾಯಿದೆ. ಸೊ ನಮ್ಮ ಜೊತೆಗೆ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ಕ್ಯೂ ಯಾವ ರೀತಿಯಾಗಿದೆ ಸರ್? ಈಗ ಫುಲ್ ಕ್ಯೂ ಇದೆ ಸರ್. ಲೈನಾಗಿ ಎಲ್ಲರಿಗೂ ಸಂಪರ್ಕ ಗ್ಯಾಸ್ ಕೊಡ್ತಾ ಇದೀವಿ ಸರ್. ಅಂದರೆ ಇಷ್ಟೇ ತಗೋಬೇಕು ಅಂತ ಆ ಥರದ್ದು ಏನಾರು ಇದೆಯಾ? ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಹಾಕ್ತಿದ್ದೀರಾ? ಸರ್ ಒಂದೊಂದು ಗಾಡಿಗೆ 500 ರೂಪಾಯಿ ಸರ್, 500. ಓಕೆ, ಜಾಸ್ತಿ ಕೇಳಿದ್ರೆ? ಜಾಸ್ತಿ ಕೇಳಿದ್ರಿಲ್ಲ ಸರ್, ಎಲ್ಲ ಗಾಡಿಗೂ ಹಾಕ್ಬೇಕಲ್ಲ. ಗಾಡಿ ರಸ್ತೆದಿಂದ 500 ರೂಪಾಯಿ ಗ್ಯಾಸ್ ಹಾಕ್ತಾ ಇದೀವಿ ಸರ್. ಸೊ ಅಂದರೆ ಇಲ್ಲಿನ ಸಿಬ್ಬಂದಿ ಹೇಳ್ತಾ ಇರುವಂಥದ್ದು ಎಷ್ಟೇ ಆಟೋಗಳು ಬಂದಿದ್ದಾವೆ ಅವೆಲ್ಲವಕ್ಕೂ ಕೂಡ ನಾವು ಹಾಕ್ತಾ ಇದ್ದೀವಿ. ಆದರೆ ಮ್ಯಾಕ್ಸಿಮಮ್ 500 ರೂಪಾಯಿ ಅಷ್ಟೇ. 500 ರೂಪಾಯಿ ಮೇಲ್ಪಟ್ಟು ಯಾವುದೇ ರೀತಿಯಾದಂತಹ ನಾವು LPGಯನ್ನು ಹಾಕಿಸುವಂಥ ಕೆಲಸ ಮಾಡೋದಿಲ್ಲ. ಯಾಕೆಂತಂದರೆ ಬಂದಂತಹ ಆಟೋ ಏನಿದ್ದಾವೆ ಎಲ್ರಿಗೂ ಕೂಡ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ತೀರ್ಮಾನ ನಾವು ಕೈಗೊಂಡಿದ್ದೀವಿ ಅಂತೇಳಿ ಹೇಳ್ತಿದ್ದಾರೆ. ಸರ್, ಈಗ 500 ರೂಪಾಯಿ ಮಾತ್ರ LPG ಹಾಕ್ತಿದ್ದಾರೆ, ಏನು ಹೇಳ್ತೀರಿ ಸರ್? 500 ರೂಪಾಯಿ ಏನಿಲ್ಲ, ಫುಲ್ ಆಗ್ತಾ ಇದ್ದಾರಲ್ಲ, ಎಷ್ಟು ಬೇಕು ಅಷ್ಟು ಹಾಕ್ಕೊಡ್ತಾರೆ. 500 ರೂಪಾಯಿ ಮಾತ್ರ ಅಂತ ಅವ್ರು ಹೇಳಿದ್ರು. ಇಲ್ಲ 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 ಅವ್ರು ಕೇಳಿದಷ್ಟು ಹಾಕ್ಕೊಡ್ತಾ ಇದ್ದಾರೆ. ಬೇರೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಸರ್ LPG. ಇಲ್ಲಿ ಬಂದಿದ್ದೀರಾ? ಒಂದು 5-6 ಬಂಕಲ್ಲಿ ಸಿಗ್ತಾ ಇದೆ ಅಷ್ಟೇ, ಬೇರೆ ಎಲ್ಲೂ ಸಿಗ್ತಾ ಇಲ್ಲ. ಏನು ಮಾಡೋಕ್ಕಲ್ಲ, ಅಲ್ಲಿ ಲೋಡ್ ಬರ್ತಾ ಇಲ್ಲ, ಇಲ್ಲಿ ಬರ್ತಾ ಇಲ್ಲ ಅಷ್ಟೇ. ಇಲ್ಲ ಮಾಮೂಲಿ ಟೈಮಲ್ಲಿ ಬರ್ತಾ ಇತ್ತು, ಕರೆಕ್ಟಾಗಿ ಸಿಗ್ತಾ ಇತ್ತು ನಮಗೆ. ಇವಾಗ ನಿನ್ನೆಯಿಂದ ಡಿಮ್ಯಾಂಡ್ ಆಗಿರೋದು ಅಷ್ಟೇ. ಇಲ್ಲಿ ಏನು ಮಾಮೂಲಿ ಖಾಲಿ ಇತ್ತು. ಸೊ ಇದು ಆಟೋ ಚಾಲಕರು ಹೇಳ್ತಾ ಇರುವಂತಹ ಮಾತು. ಅಂದರೆ ಬೆಂಗಳೂರಿನಲ್ಲಿ ಕೇವಲ ಲಿಮಿಟೆಡ್ ಬಂಕ್ಗಳಲ್ಲಿ ಮಾತ್ರ LPG ಸಿಗ್ತಾ ಇದೆ. ಸೊ ಯಾವ್ಯಾವ ಬಂಕ್ಗಳಲ್ಲಿ LPG ಸಿಗ್ತಾ ಇದೆ, ಆಟೋ LPG ಸಿಗ್ತಾ ಇದೆ, ಸೊ ಆ ಒಂದು ಬಂಕ್ಗಳಲ್ಲಿ ಕ್ಯೂ ಇದೆ. ಸೊ ಅನಿವಾರ್ಯ ನಾವು ಆಟೋವನ್ನು ಓಡಿಸ್ಬೇಕು, ಜೀವನವನ್ನು ನಡೆಸಬೇಕು ಅಂತಂದರೆ ಎಷ್ಟೊತ್ತಾದರೂ ಪರವಾಗಿಲ್ಲ ಕಾದು LPGನ ಹಾಕ್ಸ್ಕೊಂಡು ಹೋಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಒಂದು ಮಾತನ್ನು ಆಟೋ ಚಾಲಕರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.